ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಮಂಗಳವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗಿನ ತಿಂಡಿಗೋಸ್ಕರ ಅಂತ ಬೀಟ್ರೂಟ್ ಕುರ್ಮಾನ ಮಾಡಿ ಅದಕ್ಕೆ ಕಾಂಬಿನೇಷನ್ ಆಗಿ ಪೂರಿನ ಮಾಡಿದ್ದೆ. ಹಾಗೆಯೇ ಕೆಲವೊಂದಷ್ಟು ಮಾರ್ನಿಂಗ್ ರೊಟೀನ್ ಇತ್ತು, ಅದನ್ನು ಸಹ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಬೆಳಗ್ಗೆನೇ ಮತ್ತೆ ಬಾಗಿಲು ತೊಳೆದಿರ್ತಾರೆ. ನಾನು ಇನ್ನೊಂದು ಸಾರಿ ರಂಗೋಲಿ ಹಾಕೋವಾಗ ಇನ್ನೊಂದು ಸ್ವಲ್ಪ ನೀರನ್ನು ಚಿಮುಕಿಸಿ ಈ ಥರ ಇನ್ನೊಂದು ಸಾರಿ ಹೊಸಲನ್ನ ತೊಳೆದು ಬಟ್ಟೆಯಿಂದ ಒರೆಸಿ ಅದಾದ ನಂತರ ರಂಗೋಲಿನ ಹಾಕೋತೀನಿ. ಹಾಗೆಯೇ ಪೂಜೆನ ಸಹ ಮುಗಿಸ್ಕೊಳ್ತೀನಿ. ತುಂಬ ಜನ ಕೇಳ್ತಿರ್ತೀರಾ, ಅರ್ಶಿನ ಕುಂಕುಮ ಇಡಿ ಪೂಜಾ ಹೊಸ್ಲಿಗೆ, ಅರ್ಶಿನ ಕುಂಕುಮ ಇಡಿ ಪೂಜಾ ಹೊಸ್ಲಿಗೆ ಅಂತ. ಹೊಸ್ಲಿಗೆ ಅರ್ಶಿನ ಕುಂಕುಮ ಹಿಡ್ದೇ ಪೂಜೆ ಯಾರಾದರೂ ಮಾಡ್ತಾರಾ? ಹಾಗೆಯೇ ಇನ್ನು ಕೆಲವ್ರಿಗೆ ಡೌಟು, ಒಂದಿನ ಅರ್ಶಿನ ಕುಂಕುಮ ಇಡ್ತೀರಾ, ಇನ್ನೊಂದಿನ ವಿಭೂತಿ ಇಡ್ತೀರಾ ಅಂತ. ಏಕೆ ಅಂತಂದರೆ ಸೋಮವಾರ ಶುಕ್ರವಾರ ಟೈಮ್ನಲ್ಲಿ ವಿಭೂತಿನೇ ಇಡ್ತೀನಿ, ಇನ್ನು ನಾರ್ಮಲ್ ಡೇಸಲ್ಲಿ ಬರೀ ಅರ್ಶಿನ ಕುಂಕುಮ ಇಡ್ತೀನಿ. ಇದನ್ನು ಪದೇ ಪದೇ ಹೇಳೋ ಅಗತ್ಯನೇ ಇಲ್ಲ, ಆದರೂ ಕೂಡ ಕೆಲವೊಬ್ಬರು ಕೇಳ್ತಾನೆ ಇರ್ತೀರಾ, ಹಾಗಾಗಿ ಮತ್ತೆ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಕೆಲವೊಂದು ಸತಿ ವಿಭೂತಿನೇ ಇಡಲ್ಲ, ಯಾಕೆ ವಿಭೂತಿ ಇಡ್ತೀರಲ್ವ ನೀವು ಅಂತ. ಇದರಲ್ಲೇ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಇವಾಗ ಒಂದು ಸಿಂಪಲ್ ಆಗಿರುವಂಥ ಬಾರ್ಡರ್ ರಂಗೋಲಿನ ನೋಡ್ಕೊಂಡು ಬನ್ನಿ. ಇವತ್ತಿನ ರಂಗೋಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಹಾಲನ್ನು ಕೂಡ ಕಾಯಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ಬಿಸಿ ನೀರನ್ನು ಕೂಡ ಕಾಯಲಿಕ್ಕೆ ಇಟ್ಟಿದ್ದೆ. ಹಾಗೆ ಇಲ್ಲಿ ಒಂದು ಮಗ್ಗಿಗೆ ಸ್ವಲ್ಪ ವಿನೆಗರ್ನ ಹಾಕಿ ಬಿಸಿ ನೀರನ್ನು ಹಾಕಿ ನಾನು ಕುಡಿತೀನಿ. ಇನ್ನು ಹಸ್ಬೆಂಡ್ಗೆ ಮತ್ತು ಅತ್ತೆಗೆ ಕಾಫಿ. ಈ ನಡುವೆ ಅಂತೂ ಮತ್ತೆ ಕಾಫಿ ಕುಡಿತಾನೆ ಇಲ್ಲ, ಹೇಳಿದ್ದೆ ಅಲ್ವಾ. ಅಂದರೆ ಇನ್ ಕೇಸ್ ಏನಾದರೂ ಕೇಳಿದ್ರೆ ಬೇಕಾಗುತ್ತೆ ಅಂತ ಹಾಲು ಕಾಯೋದಕ್ಕೆ ಇಟ್ಟಿರ್ತೀನಿ ಬೆಳಗಿನ ಟೈಮ್ನಲ್ಲೇ.
ಇನ್ನು ಇವ್ರಿಗೋಸ್ಕರ ಅಂತ ಇಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಹಾಲನ್ನ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ರಾತ್ರಿಯೇ ಡ್ರೈ ಫ್ರೂಟ್ಸ್ನೆಲ್ಲ ನೆನೆಸಿಟ್ಟಿದ್ದೆ. ಇವಾಗ ಅದರಲ್ಲಿರುವಂಥ ಬೀಜ ಏನಾದರೂ ಇದ್ದರೆ, ಅಂದರೆ ಒಣ ಖರ್ಜೂರ ನೆನೆಸಿಟ್ಟಿರ್ತೀನಲ್ವ, ಅದರಲ್ಲಿರುವಂಥ ಸೀಡ್ಸ್ನೆಲ್ಲ ತೆಗೆದು ರುಬ್ಕೋತೀನಿ. ಈ ಡ್ರೈ ಫ್ರೂಟ್ಸ್ನೆಲ್ಲ ರಾತ್ರಿ ನೆನೆ ಹಾಕ್ಕೊಳ್ಳೋವಾಗಲೇ ಒಂದು ಸಾರಿ ನೀಟಾಗಿ ವಾಶ್ ಮಾಡಿ ಅದಾದ ನಂತರ ನೀರನ್ನು ಹಾಕಿ ನೆನೆಸಿಟ್ಟಿರ್ತೀನಿ. ಸೊ ಹಾಗಾಗಿ ಇದೇ ನೀರನ್ನು ಬಳಸ್ಕೊಂಡು ರುಬ್ಕೊಳ್ಳೋದು. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಹಾಕ್ಕೋಬೋದು. ನಾನಿಲ್ಲಿ ಒಣ ಖರ್ಜೂರ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಮತ್ತು ವಾಲ್ನಟ್ನ ನೆನೆಸಿಟ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಈ ಸೀಡ್ಸ್ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಹಾಕ್ಕೋಬೋದು. ಇವಾಗ ಅದೇ ನೀರನ್ನು ಹಾಕಿ ಇನ್ನೊಂದು ಸ್ವಲ್ಪ ಬೇಕಿದ್ರೆ ನೀರನ್ನು ಹಾಕ್ಕೋಬೋದು. ಈ ಥರ ತರಿಯಾಗಿಯೇ ಗ್ರೈಂಡ್ ಮಾಡ್ಕೋತೀನಿ. ನಂತರ ಕಾದಿರುವಂಥ ಹಾಲಿನ ಜೊತೆ ಇದನ್ನು ಮಿಕ್ಸ್ ಮಾಡ್ಕೊಂಡು ಕೊಡೋದು. ಬೇಕು ಅಂದರೆ ಸ್ವಲ್ಪ ಬೆಲ್ಲ, ಇಲ್ಲ ಅಂತಂದರೆ ಸ್ವಲ್ಪ ಜೇನುತುಪ್ಪನ ಹಾಕಿ ಕೊಡ್ಬೋದು. ಡ್ರೈ ಫ್ರೂಟ್ಸ್ ಏನಾದರೂ ತಿಂದು ಬೋರ್ ಆಗಿತ್ತು ಅಂತಂದರೆ ಈ ಥರ ಆರಾಮಾಗಿ ಕುಡಿಬೋದು. ಇದನ್ನು ತಣ್ಣಗೆ ಮಾಡ್ಕೊಂಡು ಕುಡಿದ್ರೆ ಇನ್ನೂ ರುಚಿಯಾಗಿರುತ್ತೆ. ಇವಾಗ ಬೇಸಿಗೆಗಾಲ ಬೇರೆ ಸ್ಟಾರ್ಟ್ ಆಗಿದೆ ಅಲ್ವಾ, ಈ ಟೈಮ್ನಲ್ಲಿ ಈ ಥರ ಮಾಡಿಟ್ಕೊಂಡು ಹಾಲು ಕಂಪ್ಲೀಟಾಗಿ ಕೂಲಾದ ನಂತರ ಫ್ರಿಜ್ನಲ್ಲಿ ಇಟ್ಟು ಮಧ್ಯಾಹ್ನ ಟೈಮಲ್ಲೂ ಸಹ ಕುಡಿಬೋದು. ತುಂಬ ಜನ ಕೇಳ್ತಿರ್ತೀರ ವೆಯ್ಟ್ ಗೇನ್ಗೆ ಏನಾದರೂ ರೆಸಿಪಿ ಇದ್ದರೆ ಹೇಳಿ ಅಂತ. ಈ ಥರ ರುಬ್ಕೊಂಡು ಹಾಲಿನ ಜೊತೆ ಹಾಗೆ ಅದಕ್ಕೆ ಪಚ್ಚಬಾಳೆ ಹಣ್ಣನ್ನು ಹಾಕಿ ರುಬ್ಕೊಂಡು ಕುಡಿದ್ರೆ ವೆಯ್ಟ್ ಗೇನ್ ಆಗುತ್ತೆ. ಅದಕ್ಕೆ ಎಕ್ಸ್ಟ್ರಾ ಸ್ವೀಟ್ನರ್ ಅದು ಇದು ಅಂತ ಯಾವುದೂ ಬೇಡ, ಪಚ್ಚಬಾಳೆ ಹಣ್ಣೆ ಸ್ವೀಟಾಗಿರುತ್ತಲ್ವ, ಸೊ ಹಾಗಾಗಿ ಅದೇ ಸಾಕಾಗುತ್ತೆ. ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಟಿರ್ತೀನಿ. ಇನ್ ಕೇಸ್ ಅವರೇನಾದರೂ ಇವಾಗಲೇ ಕುಡಿತೀನಿ ಅಂದರೆ ಕೊಡೋದು, ಇಲ್ಲಾಂದರೆ ಫ್ರಿಜ್ನಲ್ಲಿ ಎತ್ತಿಟ್ಟಿರ್ತೀನಿ, ತಣ್ಣಗಾದ ನಂತರ ಕೊಡೋದು. ಹಾಗೆ ಸಂಡೆ ಹಪ್ಪಳ ಎಲ್ಲ ಮಾಡಿಟ್ಕೊಂಡಿದ್ವಿ. ನಮ್ಮ ಅತ್ತಿಗೆ ಸಹ ಬಂದಿದ್ದರು. ಸಂಡೆ ಉದ್ದಿನ ಹಪ್ಪಳ ಮಾಡೋಣ ಅಂತ ಒಂದು 4 kg ಹಂಗೆ ಮಾಡ್ಕೊಂಡಿದ್ವಿ, ನನಗೆ ಮತ್ತು ಅವ್ರಿಗೆ ಇಬ್ರಿಗೂ ಆಗಲಿ ಅನ್ನೋ ಥರ. ಇದನ್ನು ಸ್ಟೋರ್ ಮಾಡ್ಕೋಬೇಕಾಗಿತ್ತು. ಆಲ್ರೆಡಿ 3 days ಆಗಿಬಿಟ್ಟಿತ್ತಲ್ವ, ಮತ್ತೆ ಸ್ವಲ್ಪ ಮೆತ್ತೆ ಥರ ಆಗಿರುತ್ತೆ, ಅಂದರೆ ಓಪನ್ ಆಗಿ ಇಟ್ಟಿದ್ದೆ ಅಲ್ವಾ, ಸೊ ಹಾಗಾಗಿ ಮತ್ತೆ ಅದನ್ನು ಬಿಸಿಲಿನಲ್ಲಿ ಇಟ್ಟು ಅದಾದ ನಂತರ ಸ್ಟೋರ್ ಮಾಡ್ಕೋತೀನಿ. ಸುಮ್ಮನೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಲ್ಲಾಂದರೆ ಕಾರ್ಡ್ಬೋರ್ಡ್ ಬಾಕ್ಸ್ ಇರುತ್ತಲ್ವ ಅದರಲ್ಲಿ ಸ್ಟೋರ್ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಸ್ಟೀಲ್ ಡಬ್ಬಗಳಲ್ಲೇ ಸ್ಟೋರ್ ಮಾಡಿಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಸ್ಟೀಲ್ ಡಬ್ಬನೂ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಅಂದರೆ ನೀಟಾಗಿ ವಾಶ್ ಮಾಡಿಕೊಂಡು ಬಿಸಿಲಿನಲ್ಲಿ ಒಣಗಿಸಿ ಅದಾದ ನಂತರ ಹಪ್ಪಳನೆಲ್ಲ ಹಾಕಿ ಸ್ಟೋರ್ ಮಾಡ್ಕೊಳ್ಳೋದು. ಅದಕ್ಕೋಸ್ಕರ ಇವಾಗ ಕ್ಲೀನಿಂಗ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಬೆಳಗಿನ ತಿಂಡಿ ಕೂಡ ಸ್ಟಾರ್ಟ್ ಮಾಡ್ಕೋಬೇಕು. ಆಲ್ರೆಡಿ 7:30 ಅಷ್ಟು ಆಗೋಗ್ಬಿಟ್ಟಿತ್ತು. ಬೇಗ ಕೂಡ ಆಗುತ್ತೆ ಈ ರೆಸಿಪಿ, ಸೊ ಹಾಗಾಗಿ ಲೇಟಾಗೇನೆ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಮೊದಲು ಇದನ್ನೆಲ್ಲ ಏನು ಕ್ಲೀನ್ ಮಾಡ್ಕೊಳ್ಳೋದಿತ್ತು ಹಾಗೆ ಒಣಗಿಸೋದೇನಿತ್ತು ಅದನ್ನೆಲ್ಲ ಇಟ್ಬಿಡ್ತು ಅಂತಂದರೆ ಆರಾಮಾಗಿ ಕೆಲಸನ ಮಾಡ್ಕೋಬೋದು ಅಂತ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿನೆಲ್ಲ ಬಿಸಿಲಿಗೆ ಹಾಕಬೇಕಿತ್ತು, ಅದನ್ನು ಕೂಡ ಹಾಕಿ ಅದಾದ ನಂತರ ಸ್ಟೋರ್ ಮಾಡ್ಕೋತೀನಿ. ಹಾಗೆ ತುಂಬ ಜನ ಕೇಳ್ತಾ ಇದ್ರಿ, ನೀವು ನಿಮ್ಮ ಅತ್ತೆ ಇಷ್ಟ ಅನ್ಯೋನ್ಯವಾಗಿದ್ದೀರಲ್ವಾ, ನಿಮ್ಮ ಮಧ್ಯೆ ಜಗಳನೇ ಆಗಲ್ವಾ, ನೀವು ಜಗಳನೇ ಆಡಲ್ವಾ ಅಂತ. ಯಾರ ಮನೆಯಲ್ಲಿ ಜಗಳ ಇರೋದಿಲ್ಲ, ಯಾರ ಮನೆಯಲ್ಲಿ ಮನಸ್ತಾಪ ಇರೋದಿಲ್ಲ, ಹಾಗೆ ಯಾರ ಮನೆಯಲ್ಲಿ ಮುನ್ಸಿರೋದಿಲ್ಲ ಹೇಳಿ. ಆದರೆ ನಮ್ಮ ಮನೇಲಿ ಮಾತ್ರ ಜಗಳ ಇಲ್ಲ, ಆದರೆ ಮುನ್ಸ್ಕೋತೀನಿ. ನಮ್ಮ ಅತ್ತೆ ಮಾತ್ರ ಮುನ್ಸ್ಕೊಳ್ಳಲ್ಲ, ನಾನು ಮಾತ್ರ ಮುನ್ಸ್ಕೋತೀನಿ. ಅದು ಕೂಡ ಏನಾದ್ರೂ ನಾನು ಕೆಲಸ ಮಾಡೋ ಟೈಮ್ನಲ್ಲಿ ಮಧ್ಯ ಬಂದು ಏನಾದ್ರೂ ಮಾಡ್ತಾಯಿದ್ರೆ ನನಗೆ ಜಾಸ್ತಿ ಕೋಪ ಬಂದ್ಬಿಡುತ್ತೆ. ಅದಕ್ಕೆ ತುಂಬ ಜನ ಕೇಳ್ತಿರ್ತೀರ, ಯಾಕೆ ನಿಮ್ಮ ಅತ್ತೆ ಅಡುಗೆ ಮಾಡೋದಿಲ್ವಾ, ನಿಮ್ಮ ಅತ್ತೆ ಹೆಲ್ಪ್ ಮಾಡಲ್ವಾ ಅಂತೆಲ್ಲ. ಅಡುಗೆ ಕೆಲಸದಲ್ಲಂತೂ ನಾನು ಯಾರ ಹೆಲ್ಪು ತೊಗೊಳ್ಳೋದಿಲ್ಲ. ಏನಾದ್ರೂ ಹೆಲ್ಪ್ ಬೇಕು ಅಂತಂದರೆ ಅವ್ರ ಅಡುಗೆ ಮನೇಲಿ ಇರಬಾರ್ದು, ಹಾಲಲ್ಲಿ ಮಾತ್ರ ಕೂತ್ಕೊಂಡು ಏನಾದ್ರೂ ತೆಂಗಿನಕಾಯಿ ತುರ್ಕೊಡೋದು, ಏನಾದ್ರೂ ಜಾಸ್ತಿ ಗೆಸ್ಟ್ ಬಂದಿದ್ರೆ ಆ ಟೈಮ್ನಲ್ಲಿ ಮಾತ್ರ ಹೆಲ್ಪ್ ತೊಗೋತೀನಿ ಅಷ್ಟೇ. ಅದನ್ನು ಬಿಟ್ಟರೆ ಪ್ರತಿದಿನ ಅಡುಗೆ ಕೆಲಸ ನಂದೇನೆ. ಹಾಗೆ ನಮ್ಮ ಅತ್ತೆಗೆ ಅಡುಗೆ ಮಾಡೋದು ಕೂಡ ಇಷ್ಟ ಇಲ್ಲ. ಅವ್ರಿಗೆ ಬೇರೆ ಕೆಲಸ ಏನಾದರೂ ಹೇಳಿ, ಅಂದರೆ ಈ ಪಾತ್ರೆ ತೊಳಿರಿ ಮತ್ತು ಕಸ ಗುಡಿಸಿ, ಮನೆ ಒರೆಸಿ, ಮನೆ ಕ್ಲೀನ್ ಮಾಡಿ ಅಂತಂದರೆ ಖುಷಿಯಾಗಿ ಮಾಡ್ತಾರೆ. ಅಡುಗೆ ಮಾಡಿ ಅಂತಂದರೆ ಒಂದು ಚಿಕ್ಕ ಅಡುಗೆ ಸಹ ಅಡುಗೆ ಮಾಡಬೇಕಾ ಅಂತ ಹೇಳ್ತಿರ್ತಾರೆ. ಯಾಕೆ ಅಂತಂದರೆ ಇವಾಗ ಅಡುಗೆ ಮನೆ ನನ್ನ ಜವಾಬ್ದಾರಿ ಆಗಿರೋದ್ರಿಂದ ಪ್ರತಿ ಒಂದು ಐಟಮ್ಸ್ಗಳನ್ನೂ ನಾನೇ ಇಟ್ಕೊಂಡಿರ್ತೀನಿ. ಯಾವ್ಯಾವ ಪದಾರ್ಥ ಎಲ್ಲೆಲ್ಲಿರುತ್ತೆ, ಏನೇನು ಎತ್ಕೊಬೇಕು, ಎಲ್ಲೆಲ್ಲಿ ಇಟ್ಕೊಂಡಿದ್ದೀನಿ ಏನೂ ಗೊತ್ತಿರೋದಿಲ್ಲ ಅವರಿಗೆ. ಹಾಗಾಗಿ ಅವ್ರಿಗೆ ಸ್ವಲ್ಪ ಅಡುಗೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗೆ ನಾನು ಜಾಸ್ತಿ ಅಡುಗೆ ಸಹ ಮಾಡಿಸೋದಿಲ್ಲ, ತುಂಬ ಅಪರೂಪ ನಾನು ಅಡುಗೆ ಮಾಡಿಸೋದು. ಇನ್ ಕೇಸ್ ನನಗೆ ಮಂತ್ಲಿ ಟೈಮಲ್ಲಿ ಏನಾದ್ರೂ ಹೊಟ್ಟೆ ನೋವು ಜಾಸ್ತಿ ಇತ್ತು ಅಂದಾಗ ಅವರೇ 2 days ಅಡುಗೆ ಮಾಡ್ತಾರೆ. ಇನ್ನು ಪ್ರತಿದಿನ ನಾನೇ ಅಡುಗೆ ಮಾಡೋದು. ಹಾಗೇ ಅವ್ರಿಗೆ ಅಡುಗೆ ಮಾಡೋದು ಕೂಡ ಅಷ್ಟೊಂದು ಬರೋದು ಇಲ್ಲ. ಒಂದು ಬೇಸಿಕ್ಕಾಗಿ ಒಂದು ಸ್ವಲ್ಪ ಅಡುಗೆ ಮಾಡೋದು ಬರುತ್ತೆ. ಸೊ ಹಾಗಾಗಿ ಅವ್ರು ಅಡುಗೆ ಸಹ ಮಾಡೋದಿಲ್ಲ. ಮತ್ತು ನನಗೇನಾದರೂ ಹೆಲ್ಪ್ ಬೇಕು ಅಂದರೆ ಕೇಳ್ತೀನಿ, ಅವರು ನನಗೆ ಹೆಲ್ಪ್ ಮಾಡಿ ಕೊಡ್ತಾರೆ. ಬೆಳಗಿನ ಟೈಮ್ನಲ್ಲಿ ಏನಾದ್ರೂ ಬೇಗ ಪೂಜೆ ಮಾಡ್ಕೋತಿದ್ದೀನಿ ಅಂದಾಗ ಮಾತ್ರ ನಾನು ಹೊರಗಡೆ ಹೊಸಲು ಮತ್ತು ಬಾಗಿಲನ್ನೆಲ್ಲ ತೊಳೆಯೋದು. ಅದನ್ನು ಬಿಟ್ಟರೆ ಪ್ರತಿದಿನ ನಮ್ಮ ಅತ್ತೆನೇ ಬಾಗಿಲೆಲ್ಲ ತೊಳೆಯೋದು, ನಾನು ಹೋಗಿ ರಂಗೋಲಿ ಹಾಕ್ತೀನಿ. ಹಾಗೆ ಪೂಜೆ ಏನಾದ್ರೂ ಅವ್ರು ಮಾಡೋದಿದ್ರೆ ಅವ್ರು ಮಾಡ್ತಾರೆ, ಇಲ್ಲ ನಾನು ಮಾಡೋದಿದ್ರೆ ನಾನು ಮಾಡ್ತೀನಿ. ಪ್ರತಿದಿನ ನಾನೇ ಮಾಡ್ತೀನಿ, ಪ್ರತಿದಿನ ಅವರೇ ಮಾಡ್ತಾರೆ ಅಂತ
ಏನೂ ಇಲ್ಲ. ಫಸ್ಟೇ ಹೇಳ್ಬಿಡ್ತೀನಿ, ಇವತ್ತು ನಾನು ಮಾಡೋದಿಲ್ಲ, ನೀವು ಮಾಡ್ಕೊಳ್ಳಿ ಅಂತ. ಇಲ್ಲ ನಾನು ಮಾಡ್ತೀನಿ, ಇಲ್ಲ ನೀವು ಮಾಡು ಅಂತ ಅವರೇ ಹೇಳ್ಬಿಡ್ತಾರೆ. ಸೊ ಹಾಗಾಗಿ ಆ ಥರ ಏನೂ ಜಗಳ ಆಡೋ ಪರಿಸ್ಥಿತಿನೇ ಬಂದಿಲ್ಲ ಇದುವರೆಗೂ. ನಾವು ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ತುಂಬ ಜನ ಕೇಳ್ತಿರ್ತೀರಾ, ನಿಮ್ಮ ಅತ್ತೆ ಜೊತೆ ಜಗಳನೇ ಆಡೋದಿಲ್ವಾ ಅಂತ. ನಾನು ಒಂದಿನೂ ನಮ್ಮ ಅತ್ತೆ ಜೊತೆ ಜಗಳ ಆಡೇ ಇಲ್ಲ, ಅವರು ಸಹ ನನ್ನ ಜೊತೆ ಜಗಳ ಆಡೇ ಇಲ್ಲ. ನೀವು ನಂಬ್ತಿರೋ ಬಿಡ್ತಿರೋ ಇದಂತೂ ಸತ್ಯ. ಆದರೆ ಮುನ್ಸ್ಕೊಂಡಿದ್ದೀನಿ ನಾನು, ನಮ್ಮ ಅತ್ತೆ ಮುನ್ಸ್ಕೊಂಡಿಲ್ಲ, ನಾನು ಮುನ್ಸ್ಕೊಂಡಿದ್ದೀನಿ. ನಾನು ಮೊದಲೇ ಹೇಳಿದ್ದೀನಲ್ವ, ಅದು ಕೂಡ ದೊಡ್ಡ ದೊಡ್ಡ ವಿಚಾರ ಅದು ಇದು ಅಂತ ಏನೂ ಇಲ್ಲ. ಯಾಕೆ ಅಂತಂದರೆ ನಾನು ಮೊದಲೇ ಹೇಳಿದೆ ಅಲ್ವಾ, ನನಗೇನಾದ್ರೂ ನಾನು ಕೆಲಸ ಮಾಡ್ತಾಯಿದ್ರೆ ಮಧ್ಯದಲ್ಲಿ ಬಂದುಬಿಟ್ರೆ ನನಗೆ ಸಖತ್ ಕೋಪ ಬಂದುಬಿಡುತ್ತೆ. ಅದು ನಮ್ಮ ಅತ್ತೆ ಅಂತಲ್ಲ, ನಮ್ಮಮ್ಮ ಆಗಿರ್ಬೋದು, ಯಾರೇ ನಾನು ಮಾಡೋ ಕೆಲಸದಲ್ಲಿ ಮಧ್ಯ ಬಂದು ಕೈ ಹಾಕೋದು ಅದು ಹಂಗಲ್ಲ ಹಿಂಗೆ ಅಂದರೆ ನನಗೆ ಇಷ್ಟ ಆಗೋದಿಲ್ಲ. ಆ ಟೈಮ್ನಲ್ಲಿ ಮುನ್ಸ್ಕೊಂಡಿದ್ದೀನಿ ಅಷ್ಟೇ. ಅದು ಕೂಡ ಏನು ದಿನ ಪೂರ್ತಿ ಮಾತುಬಿಟ್ಟು ಇಲ್ಲ ವಾರಗಟ್ಟಲೆ ಮಾತುಬಿಟ್ಟು ಆ ಥರ ಅಲ್ಲ. ಅದು ಕೂಡ ಅಪರೂಪಕ್ಕೆ ಒಂದೊಂದು ಸಾರಿ. ನಮ್ಮತ್ತೆ ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಮಧ್ಯ ಬರೋದೇ ಇಲ್ಲ. ಇನ್ ಕೇಸ್ ಬಂದಾಗ ನಾನು ಏನೂ ಹೇಳೋದಿಲ್ಲ, ಅವರು ಏನೂ ಹೇಳೋದಿಲ್ಲ, ಸುಮ್ಮನೆ ನಾನು ಬೇಜಾರು ಮಾಡ್ಕೊಂಡ್ಬಿಟ್ಟಿರ್ತೀನಿ. ನಾನು ಎಷ್ಟು ಹೇಳಿದ್ರೂ ಬರ್ತೀರಾ ನೀವು ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆಗಿಬಿಟ್ಟಿರ್ತೀನಿ ಅಷ್ಟೇ. ಪರಿಸ್ಥಿತಿಗಳನ್ನ ನಾವು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಸಂಸಾರ ನಡೆಸ್ಕೊಂಡು ಹೋಗ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಆಯಿತಾ. ನನ್ನ ತವ್ರ ಮನೆಯವ್ರು ಏನಾದ್ರೂ ಕಾಲ್ ಮಾಡಿದ್ರೆ ನಾನು ಲೌಡ್ ಸ್ಪೀಕರ್ ಇಟ್ಕೊಂಡೇ ಮಾತಾಡೋದು. ಇವಾಗ ಕೆಲಸ ಮಾಡ್ತಿರ್ತೀನಲ್ವ, ನಾನು ಇಯರ್ಫೋನ್ ಹಾಕ್ಕೊಳ್ಳೋದಾಗಿರ್ಬೋದು, ಇಲ್ಲ ಅಂತಂದರೆ ಕಿವಿಗೆ ಈ ಕೈನ ಒತ್ತಿಟ್ಕೊಂಡು ಕೆಲಸ ಮಾಡ್ಕೊಳ್ತಾ ಒಂಥರ ಹಿಂಗೆ ಎತ್ಕೊಂಡು ಮಾತಾಡ್ತಾರಲ್ವ, ಆ ಥರ ಎಲ್ಲ ಮಾತಾಡೋದಿಲ್ಲ, ಲೌಡ್ ಸ್ಪೀಕರ್ ಇಟ್ಕೊಂಡೇ ಮಾತಾಡ್ತೀನಿ. ಇನ್ನು ನಮ್ಮ ಅದಕ್ಕೆ ಕಾಲ್ ಮಾಡಿದ್ರು ಅಷ್ಟೇ ನಾವು ಲೌಡ್ ಸ್ಪೀಕರ್ ಹಾಕ್ಕೊಂಡೇ ಮಾತಾಡೋದು, ಎಲ್ಲರೂ ಕುತ್ಕೊಂಡು ಮಾತಾಡ್ತಿರ್ತೀವಲ್ವ. ಸೊ ಹಾಗಾಗಿ ಪರ್ಸ್ನಲ್ ಅಂತ ಏನೂ ಬರೋದೇ ಇಲ್ಲ. ಮನೆ ಅಂದಮೇಲೆ ಸಣ್ಣ ಪುಟ್ಟ ಮುನಿಸು ಮನಸ್ತಾಪಗಳು ಇದ್ದೇ ಇರುತ್ತೆ, ಚಿಕ್ಕ ಪುಟ್ಟದ್ದು. ಅದನ್ನೆಲ್ಲ ನಾವು ತೊಗೊಂಡೋಗಿ ನಮ್ಮತ್ತೆ ಮನೇಲಿ ಆಗಿರೋದನ್ನು ನಾವು ತವ್ರ ಮನೇಲಿ ಹೇಳೋದು, ಇಲ್ಲ ಅಂತಂದರೆ ನಮ್ಮತ್ತೆ ನನ್ನ ಬಗ್ಗೆ ನಮ್ಮ ಅತ್ತಿಗೆ ಜೊತೆ ಹೇಳೋದು, ಇಲ್ಲ ನಮ್ಮ ಅತ್ತಿಗೆ ಏನಾದ್ರೂ ಇವ್ರಿಗೆ ಹೇಳೋದು, ಈ ಥರ ಆದಾಗ್ಲೇ ಮನೆಯಲ್ಲಿ ಜಗಳ ಬರೋದು. ಇದೆಲ್ಲ ಸಣ್ಣ ಪುಟ್ಟದ್ದು ಅಂತ ಅಲ್ಲಿಂದ ಅಲ್ಲಿಗೆ ಬಿಟ್ಟರೆ ಎಲ್ಲ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ ಥರ ಫಸ್ಟ್ ಆಫ್ ಆಲ್ ನಾವು ಮಾತಾಡೋದೇ ಇಲ್ಲ, ಹೇಳಿದ್ದೀನಲ್ವ, ಇಲ್ಲಿಂದ ಅಲ್ಲಿಗೆ ಹೇಳೋದು ಅಲ್ಲಿಂದ ಇಲ್ಲಿಗೆ ಹೇಳೋದು ಯಾವುದೂ ಆಗೋದಿಲ್ಲ. ಸೊ ಹಾಗಾಗಿ ಜಗಳ ಏನೂ ಬರೋದಿಲ್ಲ. ಇನ್ನು ನಮ್ಮ ಅಮ್ಮನ ಜೊತೆ ನಾನು ಜಗಳ ಆಡ್ತೀನಲ್ವ, ಯಾರ ಮನೆಯಲ್ಲಿ ಅಮ್ಮನ ಜೊತೆ ಜಗಳ ಆಡೋದಿಲ್ಲ ಅಲ್ವಾ, ಅದೇ ಥರ ನಮ್ಮ ಅತ್ತೆ ಜೊತೆ ಸಣ್ಣ ಪುಟ್ಟ ಮುನ್ಸಿರುತ್ತೆ ಅಷ್ಟೇ. ಅದು ಅಲ್ಲಿಂದ ಅಲ್ಲಿಗೆ ಸರಿ ಹೋಗಿಬಿಡುತ್ತೆ. ನಾನು ಅದನ್ನು ಕಂಟಿನ್ಯೂ ಮಾಡೋದಿಲ್ಲ. ನಾನು ಕಂಟಿನ್ಯೂ ಮಾಡಿದ್ರು ನಮ್ಮ ಅತ್ತೆ ನನ್ನ ಜೊತೆ ಮಾತಾಡದೆ ಇರೋದೇ ಇಲ್ಲ. ಅವರೇ ಸಪ್ಪೆ ಮುಖ ಹಾಕ್ಕೊಂಡು ಕೂತ್ಕೊಂಡ್ಬಿಡ್ತಾರೆ, ಮಾತಾಡ್ತಾ ಇಲ್ಲ ನನ್ನ ಜೊತೆ, ಮಾತಾಡ್ತಾ ಇಲ್ಲ ನನ್ನ ಜೊತೆ ಅಂತ. ಅಷ್ಟು ಇನ್ನೋಸೆಂಟ್ ಅವರು. ಸೇಮ್ ನಮ್ಮ ಅತ್ತಿಗೆನ ಹೆಂಗೆ ನೋಡ್ಕೋತಾರೋ, ನಮ್ಮ ಅತ್ತಿಗೆ ಮಕ್ಕಳನ್ನ ಹೆಂಗೆ ನೋಡ್ಕೋತಾರೋ, ಅಂದರೆ ಅವ್ರ ಮಗಳು ಅವ್ರ ಮೊಮ್ಮಕ್ಕಳನ್ನ ಹೆಂಗೆ ನೋಡ್ಕೋತಾರೋ ಅದೇ ಥರ ನನ್ನ ನೋಡ್ಕೋತಾರೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನು ಎಣ್ಣೆ ಹಾಕ್ಕೋತೀನಿ ಅಂದರೂ ಅವ್ರು ಬಿಡೋದೇ ಇಲ್ಲ, ನಿಂಗೆ ನೀಟಾಗಿ ಹಾಕ್ಕೊಳ್ಳೋಕೆ ಬರಲ್ಲ ಅಂದ್ಬಿಟ್ಟು ಅವರೇ ಹಾಕ್ಕೊಡೋದು. ಆ ಥರ ಇರುತ್ತೆ. ಅವ್ರ ಮಗಳನ್ನ ಹೆಂಗೆ ಟ್ರೀಟ್ ಮಾಡ್ತಾರೋ ಅದೇ ಥರ ನನ್ನನ್ನು ಟ್ರೀಟ್ ಮಾಡ್ತಾರೆ. ನಾನು ನಮ್ಮಮ್ಮನ್ನ ಹೆಂಗೆ ಟ್ರೀಟ್ ಮಾಡ್ತೀನೋ ಅದೇ ಥರ ನಮ್ಮ ಅತ್ತೆನೂ ಕೂಡ ಟ್ರೀಟ್ ಮಾಡ್ತೀನಿ. ಇನ್ನೊಂದು ಅಮ್ಮ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಅಷ್ಟಾಗಿ ಅಂತಲ್ಲ, ಜಗಳನೇ ಬರೋದಿಲ್ಲ. ಯಾವಾಗ ಮನೆ ವಿಚಾರಗಳು ನಾವು ಮಾತಾಡಿರೋದು, ಮನೆಯವ್ರು ಮಾತಾಡಿರೋದೆಲ್ಲ ಹೊರಗಡೆ ಹೋಗುತ್ತೆ, 4 ಜನದ ಕಿವಿಗೆ ಬೀಳುತ್ತೆ, ಅವರೇನಾದ್ರೂ ಚಾಡಿ ಚುಚ್ಚಿ ಹೇಳ್ಕೊಡ್ತಾರಲ್ವ, ಆ ಟೈಮ್ನಲ್ಲೇ ಜಗಳ ಅನ್ನೋದು ಬರೋದು. ಸೊ ಹಾಗಾಗಿ ಯಾರನ್ನ ಎಲ್ಲಿಡಬೇಕು, ಯಾರ ಮಾತನ್ನ ಕೇಳಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಆವಾಗಲೇ ಮನೆ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ. ಮನೆ ವಿಚಾರ ಮನೆಯಲ್ಲೇ ಇರಲಿ, ಹೊರಗಡೆಯವ್ರ ವಿಚಾರ ಹೊರಗಡೆಯಲ್ಲೇ ಇರಬೇಕು. ಇದೇ ನೆಮ್ಮದಿ ಸಂಸಾರಕ್ಕೆ ಸೂತ್ರ. ಇದೇನಾದರೂ ನೀವು ಬಿಟ್ರಿ ಅಂತಂದರೆ ನೀವು ಕೆಟ್ಟ್ರಿ ಅಂತ ಅರ್ಥ. ಸೊ ಅದನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಮ್ಮ ಮಧ್ಯೆ ಆ ಥರ ಏನೂ ಇಲ್ಲ. ಯಾರ ಕಣ್ಣು ಬೀಳದೆ ಇರಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಏನಾದ್ರೂ ತಪ್ಪು ಸರಿ ಇದ್ದರೆ ತಿದ್ಕೊಳ್ಳೋಣ, ಬೇರೆಯವ್ರಿಗೆ ಏನಾದರೂ ಹೆಲ್ಪ್ ಆಗುತ್ತೆ ಅಂತಂದರೆ ಅದ್ರ ಬಗ್ಗೆ ಮಾತಾಡೋಣ. ಇವಾಗ ಬೆಳಗಿನ ತಿಂಡಿಗೋಸ್ಕರ ಅಂತ ಬೀಟ್ರೂಟ್ ಕುರ್ಮಾನ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೋಬೋದು ನಿಜವಾಗ್ಲೂ. ಕಡಿಮೆ ಪದಾರ್ಥಗಳನ್ನ ಹಾಕಿ ಮಾಡ್ಕೊಳ್ಳುವಂಥದ್ದು, ಅದರ ಜೊತೆ ಯಾವುದೇ ಥರ ಮಸಾಲ ಪುಡಿಗಳನ್ನ ಹಾಕ್ತೇನೆ ಮಾಡ್ತಾ ಇರೋವಂಥ ಕುರ್ಮಾ ಇದು. ಮೊದಲಿಗೆ ಈ ಬೀಟ್ರೂಟ್ ಮತ್ತು ಈರುಳ್ಳಿ, ತೆಂಗಿನಕಾಯಿ ಇದನ್ನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಪುದೀನ ಸೊಪ್ಪು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಹಸಿಮೆಣಸಿನ್ಕಾಯಿ ಅದನ್ನು ಕೂಡ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದಾಯಿತು. ಇವಾಗ ಪೂರಿ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಸಣ್ಣ ರವೆನ ಹಾಕಿ ಕಲಿಸ್ಕೊತೀನಿ. ಆವಾಗ ಸೂಪರ್ ಸಾಫ್ಟಾಗೂ ಕೂಡ ಪೂರಿ ಬರುತ್ತೆ, ಹಾಗೆ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ. ನಿಮಗೆ ಯಾವ ಥರ ಬೇಕು ಆ ಥರ ನೀವು ಮಾಡ್ಕೋಬೋದು. ಜಾಸ್ತಿ ಹೊತ್ತು ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಎಣ್ಣೆಗೆ ಹಾಕಿದ ತಕ್ಷಣ ಟರ್ನ್ ಮಾಡಿ ಎತ್ತಿಟ್ಕೊಂಡ್ಬಿಡ್ತು ಅಂದರೆ ಸಾಫ್ಟಾಗಿ ಬರುತ್ತೆ.
ಮಧ್ಯದಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕು. ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ತೀವಲ್ವ, ಪೂರಿ ಆಗಿರ್ಬೋದು ಚಪಾತಿ ಆಗಿರ್ಬೋದು ಅಷ್ಟೇ ಚೆನ್ನಾಗಿ ಬರುತ್ತೆ. ಮೇಯ್ನ್ ಅದಕ್ಕೆ ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೋತೀವಿ ಅನ್ನೋದು ಮುಖ್ಯ ಆಗುತ್ತೆ. ಇವಾಗ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಕುಕ್ಕರ್ನಲ್ಲಿ ಮಾಡ್ಕೋತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇರೋದ್ರಿಂದ, ಹಾಗೆ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ಕುಕ್ಕರ್ನಲ್ಲೇ ಮಾಡ್ಕೋತೀನಿ. ಬೇಗ ಆಗುತ್ತೆ, ಹಾಗೆ ಈಸಿ ಕೂಡ. ಹಾಗೆ ಇದಕ್ಕೆ ಸ್ವಲ್ಪ ಗೋಡಂಬಿ ಸಹ ಬೇಕಾಗಿತ್ತು, ನೋಡಿದೆ ಖಾಲಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಇನ್ಸ್ಟೆಂಟಾಗಿ ಇನ್ಸ್ಟಾಮಾರ್ಟಿಂದ ಆರ್ಡರ್ ಮಾಡಿಕೊಂಡು ಇವಾಗ ಈ ಗೋಡಂಬಿನೂ ಕೂಡ ನೆನೆ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ಡೈರೆಕ್ಟಾಗಿ ಸೇರಿಸ್ಕೋಬೋದು. ಇವಾಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಅಂತ ಒಂದು ಮಿಕ್ಸಿ ಜಾರ್ಗೆ ಗೋಡಂಬಿನ ಹಾಕೋತಾ ಇದ್ದೀನಿ. ಒಂದು 8ರಿಂದ 10, 12 ತೊಗೋಬೋದು. ನಂತರ ಅರ್ಧ ಕಪ್ನಷ್ಟು ಕಟ್ ಮಾಡಿ ಇಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿದಾದ್ರೂ ಸೇರಿಸ್ಕೊಳ್ಳಿ. ನಂತರ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿನ ಮುರಿದು ಸೇರಿಸಿ 1 ಸ್ಪೂನ್ಗಿಂತ ಕಡಿಮೆ ಸೋಂಪನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನಂತರ ಒಂದು ಕುಕ್ಕರ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕಾದ ನಂತರ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಸ್ವಲ್ಪ ಸೋಂಪು, ಸ್ಟಾರ್ ಫ್ಲವರ್ ಮತ್ತು ಕಪ್ಪು ಏಲಕ್ಕಿ ಅಂತ ಬರುತ್ತಲ್ವ ಅದು, ಇದನ್ನೆಲ್ಲ ಹಾಕಿ ಅದ್ರ ಜೊತೆ ಸ್ವಲ್ಪ ಕಲ್ಲು ಹೂವನ್ನು ಸೇರಿಸ್ಕೊಳ್ಳಿ. ತುಂಬ ಫ್ಲೇವರ್ಫುಲ್ಲಾಗಿ ಬರುತ್ತೆ. ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಸೇರಿಸಿ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ನಂತರ ಅದಕ್ಕೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪನ್ನು ಹಾಕಿ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಏನು ನಾನು ಮಸಾಲ ಪದಾರ್ಥಗಳು ಹೇಳಿದೆ ಅದರಲ್ಲಿ ಯಾವುದಾದ್ರೂ 1-2-3 ಹಾಕ್ಕೊಳ್ಳಿ. ಕಲ್ಲು ಹೂವನ್ನು ಹಾಕ್ಕೊಳ್ಳೋದ್ರಿಂದ ಅದ್ರ ಘಮ ಇದೆಯಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಂತರ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಬೀಟ್ರೂಟ್ನ ಹಾಕಿ ಹಸಿ ಬಟಾಣಿನ ಸೇರಿಸ್ಕೊಂಡಿದ್ದೀನಿ. ನೀವು ಹಸಿ ಬಟಾಣಿ ಬದಲಾಗಿ ಒಣಗಿರುವಂಥ ಬಟಾಣಿನ ನೆನೆಸಿಟ್ಟು ಸಹ ಸೇರಿಸ್ಕೋಬೋದು. ಮಧ್ಯದಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಬಟಾಣಿ ಇಲ್ಲ, ಬಟಾಣಿ ಬೇಡ ಅಂದರೆ ನೀವು ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಕೋಬೋದು. ನಂತರ ಅದಕ್ಕೆ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲ ಪೇಸ್ಟನ್ನು ಸೇರಿಸಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಂಡು ನಂತರ ಕಸೂರಿ ಮೇಥಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತೀನಿ. ಕೊನೆಯಲ್ಲಿ ಆಲ್ರೆಡಿ ಫ್ರೈ ಮಾಡ್ಕೊಳ್ಳೋವಾಗ ಹಾಕ್ಕೊಂಡಿದ್ದೆ ಅಲ್ವಾ, ಕೊನೆಯಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ಕೊಂಡು ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋದು. ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ನೀವು ನೀರನ್ನು ಹಾಕ್ಕೋಬೇಕಾಗತ್ತೆ. ಸ್ವಲ್ಪ ಗಟ್ಟಿಯಾಗೇ ಇರಲಿ, ತೀರಾ ತೆಳುವಾದರೆ ಚೆನ್ನಾಗಿರೋದಿಲ್ಲ. ಬೀಟ್ರೂಟ್ ಕಟ್ ಮಾಡ್ಕೊಂಡಿರ್ತೀವಲ್ವ, ಎಲ್ಲ ಒಂದು ಕಡೆ ಕೂತ್ಕೊಂಡು ನೀರು ಥರ ಇನ್ನೊಂದು ಕಡೆ ಕೂತ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಗಟ್ಟಿಯಾಗೇ ಮಾಡ್ಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲಷ್ಟು ಕೂಗಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ಬೀಟ್ರೂಟ್ ಕುರ್ಮಾ ರೆಡಿಯಾಗಿರುತ್ತೆ. ನಿಜವಾಗ್ಲೂ ಪೂರಿಗೆ ಮತ್ತು ಚಪಾತಿಗೆ ಪರ್ಫೆಕ್ಟ್ ಕಾಂಬಿನೇಷನ್. ಪರೋಟ ಜೊತೆನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಇವಾಗ ಕೌಂಟರ್ ಟಾಪ್ನ ಕ್ಲೀನ್ ಮಾಡಿಕೊಂಡು ಪೂರಿನ ಕೂಡ ಲಟ್ಟಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ಎಣ್ಣೆನೂ ಕೂಡ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು ಪೂರಿನ ಲಟ್ಟಿಸ್ಕೊಳ್ಳೋವಾಗ ಒಣ ಹಿಟ್ಟನ್ನು ಹಾಕಿ ಲಟ್ಟಿಸ್ಕೊಳ್ಳೋದಕ್ಕಿಂತ ಎಣ್ಣೆನ ಹಾಕಿ ಲಟ್ಟಿಸ್ಕೊಂಡ್ರೆ ಎಣ್ಣೆ ತಳಭಾಗದಲ್ಲಿ ಒಂಥರ ಗಷ್ಟ ಥರ ಬರುತ್ತಲ್ವ, ಈ ಹಿಟ್ಟೆಲ್ಲ ಸೀದೋಗಿ ಕರ್ರಗಾಗಿ ಕೆಳಗಡೆ ಒಂದು ತಳಭಾಗದಲ್ಲಿ ಒಂಥರ ಗಷ್ಟ ಥರ ಕೂತ್ಕೊಳ್ಳುತ್ತೆ ಬ್ಲ್ಯಾಕ್ ಕಲರ್ ಆಗಿ. ಆ ಥರ ಎಲ್ಲ ಬರೋದಿಲ್ಲ. ಸೊ ಹಾಗಾಗಿ ಒಣ ಹಿಟ್ಟನ್ನು ಹಾಕಿ ಲಟ್ಟಿಸ್ಕೊಳ್ಳೋದಕ್ಕಿಂತ ಸ್ವಲ್ಪ ಎಣ್ಣೆನ ಡಿಪ್ ಮಾಡ್ಕೊಂಡು ಲಟ್ಟಿಸ್ಕೊಂಡ್ರೆ ಈಸಿಯಾಗಿ ಕೂಡ ಲಟ್ಟಿಸ್ಬೋದು. ಜಸ್ಟ್ 10 ಸೆಕೆಂಡ್ಸಲ್ಲೆಲ್ಲ ಪೂರಿನ ಲಟ್ಟಿಸ್ಕೋಬೋದು, ಅಷ್ಟು ಈಸಿಯಾಗಿರುತ್ತೆ. ಮತ್ತು ಹಿಟ್ಟನ್ನು ಇನ್ನೊಮ್ಮೆ ಚೆನ್ನಾಗಿ ನಾದ್ಕೊಂಡು ಇದಕ್ಕೆ ಅಂದರೆ ಈ ನಾವೇನು ಚಪಾತಿ ಮಣೆ ಇದೆ ಅಲ್ವಾ ಅದಕ್ಕೂ ಕೂಡ ಸ್ವಲ್ಪ ಎಣ್ಣೆನ ಹಚ್ಕೋಬೇಕು. ಹಾಗೆಯೇ ಲಟ್ಟಣಿಗೆಗೂ ಕೂಡ ಸ್ವಲ್ಪ ಎಣ್ಣೆನ ಹಚ್ಚಿ ಈ ಒಂದೊಂದೇ ಪೂರಿ ಹಿಟ್ಟನ್ನು ತಗೊಂಡು ಸ್ವಲ್ಪ ಎಣ್ಣೆಯಲ್ಲಿ ಡಿಪ್ ಮಾಡಿಕೊಂಡು ಈ ಥರ ಲಟ್ಟಿಸ್ಕೊಳ್ಳೋದು. ನೋಡಿ ಎಷ್ಟು ಈಸಿಯಾಗಿ ಲಟ್ಟಿಸ್ಕೋಬೋದು ಅಂತ. ಹಾಗೆ ಬೇಗ ಕೂಡ ಆಗುತ್ತೆ. ಒಂದು ಪೂರಿ ಲಟ್ಟಿಸೋ ಅಷ್ಟರಲ್ಲಿ ನಾನು ಮೊದಲೇ ಹೇಳಿದಾಗೆ ಒಂದು 10 ಸೆಕೆಂಡ್ಸ್ ಟು ಒಂದು 15 ಸೆಕೆಂಡ್ಸ್ ತೊಗೋಬೋದು ಅಷ್ಟೇ. ನಾನು ನಿಮಗೆ ನೀಟಾಗಿ ತೋರಿಸ್ಲಿ ಅಂತ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಥರ ಆರಾಮಾಗಿ ಲಟ್ಟಿಸಿ ಬೇಯಿಸ್ಕೊಬೋದು. ಫಸ್ಟ್ ಪೂರಿ ಯಾವಾಗಲೂ ದೇವ್ರಿಗೇನೆ, ಯಾಕೆಂದರೆ ಫಸ್ಟ್ ಪೂರಿ ಯಾವಾಗಲೂ ಚೆನ್ನಾಗಿ ಬರೋದಿಲ್ಲ, ಅಂದರೆ ಫ್ಲ್ಯಾಟಾಗಿಯೇ ಇದ್ಬಿಡುತ್ತೆ ಅದು, ಅಂದರೆ ಹುಬ್ಬಿ ಬರೋದೇ ಇಲ್ಲ. ಯಾವಾಗಲೂ ಸೆಕೆಂಡ್ ಪೂರಿ ನೀಟಾಗಿ ಬರುತ್ತೆ ಅಲ್ವಾ. ಹಾಗಾಗಿ ಇವಾಗ ಎಣ್ಣೆನೂ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೆ, ಅದು ಕೂಡ ಬಿಸಿಯಾಗಿತ್ತು. ಪೂರಿನ ಹಾಕಿ ಬೇಯಿಸ್ಕೊಳ್ಳೋದಷ್ಟೇ. ನಾನು ಮೊದಲೇ ಹೇಳಿದಾಗೆ ಕೆಲವರಿಗೆ ಕ್ರಿಸ್ಪಿಯಾಗಿದ್ದರೆ ಇಷ್ಟ ಆಗುತ್ತೆ ಪೂರಿ, ಅಂಥವ್ರು ಜಾಸ್ತಿ ಹೊತ್ತು ಎಣ್ಣೆಯಲ್ಲಿ ಬಿಡ್ತು ಅಂದರೆ ಅದು ಕ್ರಿಸ್ಪಿಯಾಗೇ ಆಗುತ್ತೆ. ಇನ್ ಕೇಸ್ ನಿಮ್ಗೆ ಏನಾದ್ರೂ ಸಾಫ್ಟಾಗಿ ಬೇಕು ಅಂದರೆ ಪೂರಿ ಉಬ್ಬಿ ಬಂದುಬಿಡುತ್ತಲ್ವ, ಮತ್ತು ಅದನ್ನು ಟರ್ನ್ ಮಾಡಿಕೊಂಡು ಇನ್ನೊಂದು 10 ಸೆಕೆಂಡ್ಸ್ ಅಷ್ಟು ಬೇಯಿಸ್ಕೊಂಡು ಎತ್ತಿಟ್ಕೊಂಡ್ಬಿಡ್ತು ಅಂದರೆ ಪೂರಿ ಸಾಫ್ಟಾಗಿರುತ್ತೆ. ಪೂರಿ
ಬಲೂನ್ ಥರ ಉಬ್ಬಿನೂ ಕೂಡ ಇರುತ್ತೆ, ಹಾಗೆ ಸಾಫ್ಟಾಗೂ ಕೂಡ ಇರುತ್ತೆ. ಈ ಟಿಪ್ನ ನೀವು ಫಾಲೋ ಮಾಡ್ಬೋದು. ಎಲ್ಲರಿಗೂ ಅಡುಗೆ ಮಾಡೋರಿಗೆ ಗೊತ್ತಿರುತ್ತೆ, ಬಿಗಿನರ್ಸ್ ಇದ್ದರೆ ಗೊತ್ತಾಗಲ್ಲ ಅಂತ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಇವಾಗ ಅದೇ ಥರ ಪ್ರತಿ ಪೂರಿಗಳನ್ನೂ ಕೂಡ ಲಟ್ಟಿಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಈ ಎರಡು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆಯೇ ಪೂರಿ ಹಿಟ್ಟನ್ನ ಸ್ವಲ್ಪ ಹೊತ್ತು ಫ್ರಿಜ್ನಲ್ಲಿ ಇಟ್ಟು ಅದಾದ ನಂತರ ಲಟ್ಟಿಸಿ ಬೇಯಿಸ್ಕೊಳ್ಳೋದ್ರಿಂದ ಎಣ್ಣೆನೂ ಕೂಡ ಕಡಿಮೆ ಕುಡಿಯುತ್ತೆ ಅಂತ ಹೇಳ್ತಾರೆ. ಹೌದು, ನಾನು ಕೂಡ ಅಬ್ಸರ್ವ್ ಮಾಡಿದ್ದೀನಿ. ಪೂರಿ ಹಿಟ್ಟನ್ನು ಸ್ವಲ್ಪ ಹೊತ್ತು ಫ್ರಿಜ್ನಲ್ಲಿ ಇಟ್ಟು ಅದಾದ ನಂತರ ಲಟ್ಟಿಸ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಎಣ್ಣೆ ಜಾಸ್ತಿ ಹೀರ್ಕೊಳ್ಳೋದಿಲ್ಲ. ಈ ಟಿಪ್ಸ್ನು ಕೂಡ ನೀವು ಫಾಲೋ ಮಾಡ್ಬೋದು. ನೀವು ಅಬ್ಸರ್ವ್ ಮಾಡಿ ನೋಡಿ. ಇನ್ ಕೇಸ್ ನಿಮಗೇನಾದ್ರೂ ಈ ಟಿಪ್ಸ್ ವರ್ಕ್ ಆಯಿತು ಅಂದರೆ ನೆಕ್ಸ್ಟ್ ಟೈಮಿಂದ ನೀವು ಫಾಲೋ ಮಾಡ್ಬೋದು. ಇನ್ ಕೇಸ್ ಇದು ವರ್ಕ್ ಆಗಿಲ್ಲ ಅಂತಂದರೆ ನಿಮ್ಗೆ ಯಾವುದಾದ್ರೂ ಟಿಪ್ಸ್ ಗೊತ್ತಿದ್ದರೆ ಹೇಳಿ, ಇಲ್ಲಾಂದರೆ ನಿಮಗೆ ಗೊತ್ತಿರೋ ಟಿಪ್ಸ್ನೇ ಫಾಲೋ ಮಾಡ್ಬೋದು. ಇವಾಗ ಪೂರಿ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಲೂನ್ ಥರ ಉಬ್ಬಿ ಬಂದಿದೆ ಅಂತ. ಹಾಗೆ ನಿಮಗೆ ಸ್ವಲ್ಪ ಸಾಫ್ಟ್ ಆಗಿದ್ದರೆ ಇಷ್ಟ ಆಗುತ್ತೆ, ಹಾಗಾಗಿ ಜಾಸ್ತಿ ಹೊತ್ತೇನು ಫ್ರೈ ಮಾಡ್ಕೊಳ್ಳೋದಿಲ್ಲ. ಡೈರೆಕ್ಟಾಗಿ ಒಂದು ಸ್ವಲ್ಪ ಹೊತ್ತು ಆಗಿದ ತಕ್ಷಣ ಲೈಟಾಗಿ ಕಲರ್ ಚೇಂಜ್ ಆಗಿದ ತಕ್ಷಣ ಎತ್ತಿಟ್ಕೊಂಡ್ಬಿಡ್ತೀನಿ. ಬಿಸಿ ಬಿಸಿ ಪೂರಿ ಜೊತೆ ಈ ಬೀಟ್ರೂಟ್ ಕುರ್ಮಾ ನೋಡಿ ಎಷ್ಟು ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ. ಕಲರ್ ಕೂಡ ಮುಖಕ್ಕೆ ಎದ್ದು ಹೊಡೆದಂಗೆ ಕಾಣಿಸ್ತಾ ಇದೆ ಅಲ್ವಾ? ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಕನ್ಸಿಸ್ಟೆನ್ಸಿ ಇದೇ ಥರನೇ ಇರಲಿ. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ತೆಳು ಮಾಡ್ಕೋಬೋದಷ್ಟೇ, ಆದರೆ ತೀರಾ ತೆಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸ್ವಲ್ಪ ಸ್ವೀಟಿಶ್ ಆಗಿ ಮತ್ತು ತೆಂಗಿನಕಾಯಿ ಎಲ್ಲ ಹಾಕಿ ರುಬ್ಕೊಂಡಿರ್ತೀವಲ್ವ, ರುಚಿ ಅದ್ಭುತವಾಗಿರುತ್ತೆ. ಹಾಗೆ ಬಿಸಿ ಬಿಸಿ ಪೂರಿ ಎಲ್ಲ ತಿಂದು ಮಾಡಿ ಎಲ್ಲ ಮುಗ್ದಿದ ನಂತರ ಬಟ್ಟೆನೂ ಕೂಡ ವಾಶ್ ಮಾಡೋದಕ್ಕೆ ಹಾಕಿದ್ದೆ ಅಲ್ವಾ, ಸೊ ಅದನ್ನು ಎತ್ತಿಟ್ಕೋತಾ ಇದ್ದೀನಿ. ಇವತ್ತು ಸ್ವಲ್ಪ ಜಾಸ್ತಿನೇ ಬಟ್ಟೆ ಇತ್ತು. ಒಂದು 3-4 ಡೇಸಿಂದ ಬಟ್ಟೆನ ವಾಶ್ ಮಾಡೋದಕ್ಕೆ ಹಾಕಿರಲಿಲ್ಲ, ಹಪ್ಪಳ ಮಾಡ್ತಾಯಿದ್ವಿ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಬಟ್ಟೆ ಮಾತ್ರ ಹಾಕ್ತಾ ಇದ್ದೀನಿ. ಅಂದರೆ ಸೀರೆಗಳನ್ನೇ ಒಂದು ಸತಿ ಮತ್ತು ಕಾಟನ್ ಬಟ್ಟೆಗಳನ್ನೇ ಇನ್ನೊಂದು ಸಾರಿ, ಮಿಕ್ಕೊಂಡಿರುವಂಥ ಬಟ್ಟೆಗಳನ್ನ ಅಂದರೆ ಬೇರೆ ಬೇರೆ ಮೆಟೀರಿಯಲ್ ಬಟ್ಟೆ ಇರುತ್ತಲ್ಲ ಅದನ್ನೆಲ್ಲ ಒಂದು ಸಾರಿ ಹಾಕಿ ವಾಶ್ ಮಾಡ್ಕೋತಾ ಇದ್ದೀನಿ. ಬಟ್ಟೆ ಏನಾದ್ರೂ ಕಡಿಮೆ ಇತ್ತು ಅವತ್ತಿಂದ ಅವತ್ತೇ ವಾಶ್ ಮಾಡ್ಕೋತಿದ್ದೀವಿ ಅಂದರೆ ಡೈರೆಕ್ಟಾಗಿ ಒಂದೇ ಸಾರಿ ಹಾಕಿ ವಾಶ್ ಮಾಡ್ಕೊಳ್ಳೋದು. ಇನ್ ಕೇಸ್ ಈ ಥರ ಜಾಸ್ತಿ ಇತ್ತು ಅಂತ ಅಂದಾಗ ಎಲ್ಲನೂ ಕೂಡ ಡಿವೈಡ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಅದಾದ ನಂತರ ಒಣಗಾಕೋದು. ಇವತ್ತು ಆಲ್ಮೋಸ್ಟ್ ಬಿಲ್ಡಿಂಗಲ್ಲಿ ಇರೋರೆಲ್ಲ ವಾಶ್ ಮಾಡೋದಕ್ಕೆ ಹಾಕಿದ್ರು. ಸ್ವಲ್ಪ ಮಾತ್ರ ಜಾಗ ಇತ್ತು. ಒನ್ ಟೈಮ್ಗೆ ಏನು ಹಾಕಿದ್ದೆ ಅದು ಮಾತ್ರ ಇತ್ತು, ಇನ್ನೊಂದು ಟೈಮ್ಗೆ ಹಾಕೋದಕ್ಕೆ ಜಾಗ ಇರಲಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಾದರೆ ಎತ್ಕೊಂಡ್ಬಿಡ್ತಾರೆ. ಬಿಸಿಲು ಜಾಸ್ತಿನೇ ಇರೋದ್ರಿಂದ ಬೇಗ ಕೂಡ ಒಣಗೋಗ್ಬಿಡತ್ತೆ. ಹಾಗಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹಾಕೋಣ ಅಂತ ತೊಗೊಂಡು ಬಂದಿದ್ದಾಯಿತು. ಅಷ್ಟರಲ್ಲಿ ಹಪ್ಪಳ ಎಲ್ಲ ಬಿಸಿಲಿಗೆ ಹಾಕಿದ್ದೆ ಅಲ್ವಾ, ಬಿಸಿಲೆಲ್ಲ ಹೋಗ್ಬಿಟ್ಟಿತ್ತು. ಇವಾಗ ಈ ಹಪ್ಪಳ ಎಲ್ಲನೂ ಕೂಡ ನೀಟಾಗಿ ಜೋಡಿಸ್ಕೊಳ್ಳೋದು ಬಾಕ್ಸ್ನಲ್ಲಿ ಹಾಕಿ. ಪ್ಲಾಸ್ಟಿಕ್ ಬಾಕ್ಸ್ನಲ್ಲಾದರೂ ಇಟ್ಕೋಬೋದು, ಈ ಥರ ಸ್ಟೀಲ್ ಬಾಕ್ಸಲ್ಲಾದರೂ ಇಟ್ಕೋಬೋದು. ಆದರೆ ಈ ಕಾರ್ಡ್ಬೋರ್ಡ್ ಶೀಟ್ ಬಾಕ್ಸ್ ಇರುತ್ತಲ್ವ ಅದರಲ್ಲಿ ಮಾತ್ರ ಇಟ್ಕೋಬಾರ್ದು. ಟ್ರಾವೆಲ್ ಮಾಡ್ತಿದ್ದೀವಿ ಅಂತಂದಾಗ ಮಾತ್ರ ಆ ಥರ ಬಾಕ್ಸ್ನಲ್ಲಿ ಚೆನ್ನಾಗಿರುತ್ತೆ. ಇನ್ನು ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆಲ್ಲ ಅದಷ್ಟೊಂದು ಚೆನ್ನಾಗಿರೋದಿಲ್ಲ. ಇನ್ ಕೇಸ್ ಏನಾದ್ರೂ ಪ್ಲಾಸ್ಟಿಕ್ ಕವರ್ನ ಹಾಕಿ ಸ್ಟೋರ್ ಮಾಡ್ಕೋಬೋದು. ಆದರೆ ಡೈರೆಕ್ಟಾಗಿ ಆ ಬಾಕ್ಸ್ ಒಳಗಡೆ ಹಾಕಿದ್ರೆ ಅದರಲ್ಲಿ ಒಂಥರ ಸ್ಮೆಲ್ ಬರ್ತಾ ಇರುತ್ತಲ್ವ, ಅದೆಲ್ಲ ಹಪ್ಪಳಕ್ಕೆ ಹಿಡಿದ್ಬಿಟ್ಟಿರುತ್ತೆ. ಹಾಗೆ ಬೇಗ ಹುಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ಟೀಲ್ ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಈ ಸತಿ ಇಷ್ಟು ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಸತಿ ಅಂದರೆ ಇನ್ ಕೇಸ್ ಏನಾದರೂ ಖಾಲಿ ಆಯಿತು ಅಂದರೆ ಇನ್ನೊಂದು ಸಾರಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡ್ಕೊಂಡಿದ್ವಿ. ಇನ್ನೇನು ಹಬ್ಬ ಕೂಡ ಸ್ಟಾರ್ಟ್ ಆಗ್ತಾ ಇದೆ, ಯುಗಾದಿ ಹಬ್ಬ. ಇನ್ನು ಬೇಸಿಗೆಗಾಲ ಅಂತಂದರೆ ಹಪ್ಪಳ ಸಂಡಿಗೆ ಇದೆಲ್ಲ ಮಾಡ್ಕೊಳ್ಳೋದೇ ಅಲ್ವಾ, ಅದನ್ನೆಲ್ಲ ಮಾಡಿ ಸ್ಟೋರ್ ಮಾಡ್ಕೊಳ್ಳೋ ಸೀಸನ್ ಇದು. ಇವಾಗ ಅದೇ ಥರ ಮಾಡಿ ಸ್ಟೋರ್ ಮಾಡ್ಕೋತಾ ಇದ್ದೀವಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೇನಾದ್ರೂ ಇಷ್ಟ ಆಗಿದ್ದರೆ, ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.